ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಎದೆಯುರಿ, ಅಜೀರ್ಣ ಸಮಸ್ಯೆ, ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಅಲ್ಸರ್, ಆಸಿಡಿಟಿ, ಗ್ಯಾಸ್ಟ್ರಿಕ್ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೆ ರಾಮ ಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಹಾಗೂ ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ, ಲೋಕಾರ್ಪಣೆಯಾಗಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆಯ ನಿಯಂತ್ರಣಕ್ಕಾಗಿ ಇದೆ ಮಧುಮೇಹ ನಿವಾರಣಾ ಚೂರ್ಣ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿಯೂ ಕೊಂಡ್ಕೊಳ್ಳಿ. ಮತ್ತು ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್, ದೀಪದ ಎಣ್ಣೆ ಈಗ ಪಾರಿಜಾತ ಸುವಾಸನೆಯೊಂದಿಗೆ. ವೀಕ್ಷಕರೇ, ಇದು ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಈಗಾಗಲೇ ಕಳೆದ 2 ವಾರಗಳಿಂದ ನಾವು ಉಡುಪಿಯ ಮಲ್ಪೆ ಕಡಲ ತೀರದಲ್ಲಿ ನಡೆದಂತಹ ಅದ್ಧೂರಿ ಶ್ರೀ ಲಕ್ಷ್ಮೀನಾರಾಯಣ ಮಹಾಯಜ್ಞ ಕಾರ್ಯಕ್ರಮದ ದೃಶ್ಯಗಳನ್ನು ನೋಡ್ತಾ ಬಂದಿದ್ವಿ. ಮಹಾಯಜ್ಞದ ಆರಂಭಕ್ಕೂ ಮುನ್ನ ಉಡುಪಿಯ ಸುತ್ತಮುತ್ತಲೂ ಇರುವಂತಹ ವಿಶೇಷ ಪುಣ್ಯ ಪರಮ ಪವಿತ್ರ ಸಾನ್ನಿಧ್ಯಗಳಿಗೆ ಗುರುಜಿಯವರು ಭೇಟಿ ನೀಡಿದರು. ಅಲ್ಲಿರುವಂತಹ ಸಾನ್ನಿಧ್ಯದ ವಿಶೇಷತೆ ಏನು, ಮಹತ್ವ ಎಂಥದ್ದು ಮತ್ತು ವಿಶೇಷ ಪೂಜಾರಾಧನೆಯನ್ನು ಸಲ್ಲಿಸ್ತಾ ಇದ್ದಂತಹ ದೃಶ್ಯಗಳನ್ನು ನಾವು ಕಳೆದ 2 ವಾರಗಳಿಂದ ನೋಡ್ತಾ ಬಂದಿದ್ವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡಲಿದ್ದೇವೆ ಮುಖ್ಯ ಕಾರ್ಯಕ್ರಮವನ್ನು. ಅದುವೇ ಶ್ರೀ ಲಕ್ಷ್ಮೀನಾರಾಯಣ ಮಹಾಯಜ್ಞ. ಋಣ ವಿಮೋಚನೆ, ಸಕಲ ಸಂಕಷ್ಟಗಳ ನಿವಾರಣೆ ಮತ್ತು ಮಹಾಸಿದ್ಧಿಗಾಗಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ದಿವ್ಯ ಸಾರಥ್ಯದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ನೆರವೇರಿಸಲಾಯಿತು ಅದ್ಧೂರಿಯಾದಂತಹ ಶ್ರೀ ಲಕ್ಷ್ಮೀನಾರಾಯಣ ಮಹಾಯಜ್ಞ. ಈ ಮಹಾಯಜ್ಞದ ಆರಂಭಕ್ಕೂ ಮುನ್ನ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರನ್ನ ಬಹಳ ಅದ್ಧೂರಿ ಮೆರವಣಿಗೆ ಮುಖಾಂತರ ಕಾರ್ಯಕ್ರಮಕ್ಕೆ ಕರೆತರಲಾಯಿತು. ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅಭಿಮಾನಿಗಳ ಸಂಘ, ಉಡುಪಿಯಲ್ಲಿ ಇರುವಂತಹ ಎಲ್ಲ ಭಜನಾ ಮಂಡಳಿಗಳು, ಧಾರ್ಮಿಕ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಈ ಒಂದು ವಿಶೇಷ ಮಹಾಯಜ್ಞ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಜಾನಪದ ಕಲಾ ತಂಡಗಳೊಂದಿಗೆ ಅದ್ಧೂರಿ ಮೆರವಣಿಗೆ ಮುಖಾಂತರ ಗುರುಜಿಯವರು ಆಗಮಿಸಿ ಈ ವಿಶೇಷ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು. ಬನ್ನಿ ಹಾಗಿದ್ರೆ ಈ ಅದ್ಧೂರಿ ಮೆರವಣಿಗೆ ದೃಶ್ಯಗಳನ್ನು ನೋಡ್ಕೊಂಡು ಬರೋಣ. ಜಯ ಜಯ ನಾರಾಯಣ ನಾರಾಯಣ ಹರಿ ಹರಿ. ಶ್ರೀ ನಾರಾಯಣ ಹರಿ ಹರಿ. ಹರಿ 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 ಹರಿ. ಶ್ರೀಮನ್ನಾರಾಯಣ ಹರಿ ಹರಿ. ಹರಿ ಓಂ. ನಿರಂಜನಾಯ ವಿದ್ಮಹೇ ನಿರಾಭಾಸಾಯ ಧೀಮಹಿ ತನ್ನ ಶ್ರೀನಿವಾಸ ಪ್ರಚೋದಯಾತ್. ಸಮುದ್ರರಾಜನ ಆಸ್ಥಾನದಲ್ಲಿ ಸ್ವಾಮಿಗೆ ವಿಶೇಷವಾಗಿರ್ತಕ್ಕಂಥ ಪಂಚಾಮೃತ ಅಭಿಷೇಕ ಆಯಿತು. ಮಾಧ್ಯಾಹ್ನಿಕದ ಗಣಪತಿ ಆರಾಧನೆಯೊಂದಿಗೆ ವಿಶೇಷವಾಗಿ ನಡೀತಕ್ಕಂಥ ಮಹಾಹವನ, ಅಂದರೆ ಇನ್ನು ಹವನ ಪ್ರಾರಂಭ ಆಗಬೇಕಾಗಿದೆ. ಮಹಾಯಜ್ಞಕ್ಕೂ ಮುನ್ನ ಭಗವಂತನಿಗೆ ಅಭಿಷೇಕ ಆಯಿತು. ಪ್ರತಿಯೊಬ್ಬರ ಋಣಬಾಧೆ ಆಗಲಿ ಅಥವಾ ಸಮಸ್ಯೆಗಳನ್ನು ಹೊತ್ತಿರ್ತಕ್ಕಂಥವರಾಗಲಿ, ರಾಜ್ಯದ ದೇಶದ ರೈತ ಬಾಂಧವರು ಹಾಗೂ ಭಾರತದ ಗಡಿ ಭಾಗದಲ್ಲಿರ್ತಕ್ಕಂಥ ಯೋಧಕವರರು ಪ್ರತಿಯೊಬ್ಬರಿಗೂ ಸಹಿತ ಮಹಾವಿಷ್ಣುವಿನ ಸಂಪೂರ್ಣ ಅನುಗ್ರಹ ಆಗಲಿ. ಹಾಗೆ ಇವತ್ತಿನ ಈ ಲಕ್ಷ್ಮೀನಾರಾಯಣ ಮಹಾಯಾಗಕ್ಕೆ ಆಗಮಿಸ್ತಕ್ಕಂಥ ಪ್ರತಿಯೊಬ್ಬ ಭಕ್ತರಿಗೂ ಸಹಿತ ನಿಮ್ಮೆಲ್ಲರ ಮನೋಕಾಮನೆಗಳು ಸಿದ್ಧಿಯಾಗಲಿ ಅಂಥೇಳಿ ಮಾಧ್ಯಾಹ್ನಿಕವೇ ವಿಶೇಷವಾಗಿರ್ತಕ್ಕಂಥ ಸಮುದ್ರರಾಜನ ಅನುಷ್ಠಾನ, ಜೊತೆಗೆ ಸಮುದ್ರ ಜಲದಿಂದಲೇ ವಿಶೇಷವಾಗಿ ಮಹಾವಿಷ್ಣುವಿಗೆ ಅಭಿಷೇಕವನ್ನು ಸಹಿತ ನಾವು ಸಲ್ಲಿಸಿದ್ದೀವಿ. ಅಭಿಷೇಕ ಆಯಿತು. ಇನ್ನು ಅಲಂಕಾರ, ಇನ್ನು ಈ ಸುಂದರವಾದಂತಹ ಮಂಟಪ ಅಲಂಕಾರ, ಯಜ್ಞಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಗಳು, ಹಾಗೆ ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದರು ಸಾಕಷ್ಟು ಅಚ್ಚುಕಟ್ಟಾಗಿ ಭಾಳ ವ್ಯವಸ್ಥಿತವಾಗಿ ಕಡಲ ತೀರದಲ್ಲಿ, ಅದರಲ್ಲೂ ಇಷ್ಟು ಅಚ್ಚುಕಟ್ಟಾಗಿ ಪ್ರಪ್ರಥಮ ಬಾರಿಗೆ ಕಡಲ ತೀರದಲ್ಲಿ ಮಾಡ್ತಿರ್ತಕ್ಕಂಥ ಮಹಾಯಜ್ಞ ಅಂತ ಒಂದು ಹೆಸರುವಾಸಿಯಾಗಿದೆ. ಜೊತೆಗೆ ಈ ಯಜ್ಞಕ್ಕೆ ಬರ್ತಕ್ಕಂಥ ಭಕ್ತರು ಸಹಿತ ಈಗಾಗಲೇ ಸಾಕಷ್ಟು ಜನ ಆಗಮಿಸ್ತಾ ಇದ್ದಾರೆ. ಇನ್ನಷ್ಟು ಅರ್ಥಪೂರ್ಣವಾದಂಥ ಒಂದು ಶೋಭಾಯಾತ್ರೆ ನಡೀಬೇಕಾಗಿದೆ. ಆ ಯಾತ್ರೆಗೆ ಎಲ್ಲವೂ ಸಿದ್ಧಿ ಆಗ್ತಾ ಇದೆ. ಅದಕ್ಕಾಗಿ ಮುಂದಿನ ಸಿದ್ಧತೆಗೆ ನಾವು ಸಹಿತ ಹೊರಡೋಣ. ಗೋವಿಂದ ಗೋವಿಂದ.
ಸ್ವರದಲ್ಲಿ ಸಂಕಷ್ಟ ತಿಳಿದು ನೋಟದಲ್ಲಿ ನೋವುಗಳ ಅಳೆದು ಶುಭ ತರುವ ಆನಂದ ಗುರುವೇ ಶ್ರೀಚರಣಕ್ಕೆ ಶಿರವ ಮಣಿವೆ ಹಸ್ತದಲ್ಲಿ ಭವಿಷ್ಯ ನುಡಿದ ವನಸಿರಿಯ ಸೌಭಾಗ್ಯ ಸುರಿದ ಬ್ರಹ್ಮರ್ಷಿ ಆನಂದ ಸಿದ್ಧಪೀಠದ ಶ್ರೀ ಗುರುವೇ ನಾ ಶಿರವ ಮಣಿವೆ ಶರಣೋ ಗುರುದೇವ ಶರಣೋ ಗುರುದೇವ ಶರಣೋ ಗುರುದೇವ ಶರಣೋ ಗುರುದೇವ ಹುಣ್ಣಿಮೆಯ ದಿನದಿ ಕಡುವ್ರತವಗೈದು ಮೌನವನ್ನು ಆಚರಿಸೋ ಗುರುವೇ ಶಶಿಕಿರಣ ಬೆಳಕಲಿ ಕಾಡಿಗೆಯ ಮಾಡಿ ಭಕ್ತರನ್ನು ಕಾಪಾಡೋ ಪ್ರಭುವೇ ಹುಣ್ಣಿಮೆಯ ದಿನದಿ ಕಡುವ್ರತವಗೈದು ಮೌನವನ್ನು ಆಚರಿಸೋ ಗುರುವೇ ಶಶಿಕಿರಣ ಬೆಳಕಲಿ ಕಾಡಿಗೆಯ ಮಾಡಿ ಭಕ್ತರನ್ನು ಕಾಪಾಡೋ ಪ್ರಭುವೇ ಜಗದ ಬಂಧು ನೀವು ಸಿದ್ಧಿಯ ಪುರುಷರು ನೀವು ನಿಮ್ಮನ್ನು ಮರೆಯುವ ನಾವು ಬಳೆಯ ಸಿದ್ಧಿಯ ಮಾಡಿ ನೀಡಿ ಸೌಭಾಗ್ಯ ತರುವಂತ ವಿಭುವೇ ಸ್ವರದಲ್ಲಿ ಸಂಕಷ್ಟ ತಿಳಿದು ನೋಟದಲ್ಲಿ ನೋವುಗಳ ಅಳೆದು ಶುಭ ತರುವ ಆನಂದ ಗುರುವೇ ಶ್ರೀಚರಣಕ್ಕೆ ಶಿರವ ಮಣಿವೆ ಶರಣೋ ಗುರುದೇವ ಶರಣೋ ಗುರುದೇವ ಶರಣೋ ಗುರುದೇವ ಶರಣೋ ಗುರುದೇವ ಫಲವನ್ನು ನೀಡಿ ಪ್ರಾಣವನ್ನು ಉಳಿಸಿ ಲೀಲೆಯನು ಗೈದಂಥ ಪ್ರಭುವೇ ಪ್ರತಿ ಪ್ರಾಣಿ ಪಕ್ಷಿಗಳ ಭಾವನೆಯ ಅರಿತು ಜೀವಿಗಳ ಪಾಲಿಸಿದ ಗುರುವೇ जय जय देवी दुर्गा देवी शरणं जय जय देवी दुर्गा देवी शरणं जय जय ಓಂ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ ಜಾತವೇದಸೇ ಸರ್ವಾಂ ಸೋಮರಾತಿತೋ ನಿದಹಾತಿ ವೇದಾಃ ಸನಃಪರ್ಷದದ್ದು ದುರ್ಗಾಣಿ ವಿಶ್ವಾ ನಾವೇವ ಸಿಂಧುಂ ದುರಿತಾತ್ಯಗ್ನಿಃ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ತಾಯಿ ದುರ್ಗಾ ಪರಮೇಶ್ವರಿ ಆಸ್ಥಾನ ಬೆಳಿಗ್ಗೆ ಅಷ್ಟೇ ಮಹಾಭಿಷೇಕ ಬಹಳ ಅರ್ಥಪೂರ್ಣವಾಗಿ ನಡೆಯಿತು. ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯ ವಿಜಯವನ್ನು ಪ್ರತಿಯೊಬ್ಬರಿಗೂ ಸಹಿತ ದಯಪಾಲಿಸ್ತಿರ್ತಕ್ಕಂಥ ವಿಜಯದುರ್ಗ ಈ ಆಸ್ಥಾನದಲ್ಲಿ ತಾಯಿ ಆಸ್ಥಾನದಲ್ಲಿ ಬೆಳಗ್ಗೆ ನಡೆದಂತಹ ಫಲಪಂಚಾಮೃತ ಅಭಿಷೇಕ ವಸ್ತ್ರಾಲಂಕಾರ
ಎಲ್ಲವೂ ಬಹಳ ವಿಶೇಷವೇ ಸರಿ. ಇನ್ನು ಸಂಧ್ಯಾಕಾಲ ಸನ್ನಿಹಿತವಾಗಿದೆ. ಲಕ್ಷ್ಮೀನಾರಾಯಣರ ಮಹಾಯಜ್ಞ ಇನ್ನೇನಿಗೋ ಹೋಗೋ ಅಂದರೆ ಪ್ರಾರಂಭ ಆಗಬೇಕಾಗಿದೆ. ಶುಭ ಸಂಧ್ಯಾಕಾಲ ಗೋಧೂಳಿ ಲಗ್ನದಲ್ಲಿ ಇವತ್ತಿನ ದಿವಸ ಬಹಳ ವಿಶೇಷವಾಗಿರ್ತಕ್ಕಂಥ ಕಡಲ ತೀರದಲ್ಲಿ, ಮಲ್ಪೆಯ ಕಡಲ ತೀರದಲ್ಲಿ ಇವತ್ತು ಬಹಳ ವಿಶೇಷವಾಗಿ ಮಹರ್ಷಿ ಧರ್ಮಯಾತ್ರೆಯೊಂದಿಗೆ ಇವತ್ತು ನಡೀತಿರ್ತಕ್ಕಂಥ ಲಕ್ಷ್ಮೀನಾರಾಯಣರ ಈ ಮಹಾಯಜ್ಞಕ್ಕೆ ಸಾಕಷ್ಟು ಜನ ಭಕ್ತಸಾಗರ ಈಗಾಗಲೇ ಆಗಮಿಸಿದ್ದಾರೆ. ಎಲ್ಲರೂ ಕಾತುರದಿಂದ ಕಾಯ್ತಿದ್ದಾರೆ. ಭಾನುವಾರದ ಶುಭ ಸಂಧ್ಯಾಕಾಲ ಗೋಧೂಳಿ ಲಗ್ನದಲ್ಲಿ ಪ್ರಥಮದಲ್ಲಿ ವಿಜಯದುರ್ಗೆಯನ್ನು ವಿಶೇಷವಾಗಿರ್ತಕ್ಕಂಥ ದುರ್ಗಾಮಾತೆಯನ್ನು ಪ್ರಾರ್ಥನೆ ಮಾಡಿ ತಾಯಿಯ ಆಶೀರ್ವಾದವನ್ನು ಪಡೆದು ತದನಂತರ ಇಲ್ಲಿಂದ ವಿಜಯ ಯಾತ್ರೆ ಹೊರಟು ಕನಕದುರ್ಗ ವಿಶೇಷವಾಗಿರ್ತಕ್ಕಂಥ ಕಡಲ ತೀರದಲ್ಲಿ ನಡೆಯುವಂಥ ಆ ಮಹಾಯಜ್ಞಕ್ಕೆ ಭಕ್ತರೂ ಸಾಕಷ್ಟು ಜನ ಆಗಮಿಸಿದ್ದಾರೆ. ಹಾಗೆ ಯಜ್ಞದ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ನಾವು ಸಹಿತ ದರ್ಶನ ಮಾಡೋಣ. ಕಡಲ ತೀರದಲ್ಲಿ ಸಮುದ್ರ ತಾಣದಲ್ಲಿ ವಿಶೇಷವಾಗಿ ನಡೀತಿರ್ತಕ್ಕಂಥ ಲೋಕ ಕಲ್ಯಾಣಾರ್ಥವಾಗಿ ರೈತರಿಗಾಗಿ, ಯೋಧರಿಗಾಗಿ ಹಾಗೂ ಸಮಸ್ತ ಬೆಸ್ತ ಕುಟುಂಬಕ್ಕಾಗಿ ಮಂಗಳೂರು, ಉಡುಪಿ, ಕುಂದಾಪುರ ಈ ಸುತ್ತಮುತ್ತ ಭಾಗದ ಸಾಕಷ್ಟು ಜನ ಎಲ್ಲ ಅಕ್ಕ ತಂಗಿರು, ಅಣ್ಣ ತಮ್ಮಂದಿರು ಎಲ್ಲರೂ ಸೇರಿ ನಡೆಸ್ತಿರ್ತಕ್ಕಂಥ ಈ ಮಹಾಯಜ್ಞಕ್ಕೆ ತಾಯಿಯ ಕೃಪೆ, ತಾಯಿಯ ಆಶೀರ್ವಾದ ಅಮ್ಮೆನ್ನ ಎಲ್ಲರೂ ಕೇಳೋಣ. ಭಗವತಿ ಶ್ರೀರಾಜರಾಜೇಶ್ವರಿ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮೀಂ ಲಕ್ಷ್ಮೀಂ ಜಾತ ವೇದೋಂ ಆವಹ ತಾಂ ಆವಹ ಜಾತ ವೇದೋ ಲಕ್ಷ್ಮೀರ್ವರಭಗಾಮಿನೀಂ. ಓಂ ಪದ್ಮಾನನೆ ಪದ್ಮೈ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೀಂ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತತ್ಪಾದ ಪದ್ಮಂ ಮಯಿ ಸನ್ನಿಧತ್ಸ್ವ ಯಾಸಾ ಪದ್ಮಾಸನಸ್ಥಾ ವಿಪುಲಕಟಿತಡಿ ಪದ್ಮಪತ್ರ ಯತಾಕ್ಷಿ. ಓಂ ಶ್ರೀಂ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ ಮಹಾಲಲಿತಾಂ ಫಲಾತ್ ತ್ರಿಪುರ ಸುಂದರೀ ದೇವತಾಭ್ಯೋ ನಮಃ. ಓಂ ಧುಂ ದುರ್ಗಾಯೈ ನಮಃ. ನಾನು ಸದಾ ನಿಮ್ಮೊಟ್ಟಿಗಿರ್ತೇನೆ. ಈ ಧರ್ಮ ರಥಯಾತ್ರೆಗೆ ನಿಂತಿರ್ತಕ್ಕಂಥ ಈ ಎಲ್ಲ ನನ್ನ ಅಣ್ಣ ತಮ್ಮಂದರು, ಸಾಕಷ್ಟು ಜನ ತಾಯಂದರು, ನಮ್ಮ ಧರ್ಮ ಉಳಿಬೇಕು, ಧರ್ಮ ಸಂರಕ್ಷಣೆ ಆಗಬೇಕು. ಹಿಂದೂ ಸನಾತನ ಧರ್ಮ, ಅದರಲ್ಲಿ ಮಾನವ ಧರ್ಮ ವಿಶೇಷವಾಗಿರ್ತಕ್ಕಂತಹ ಪ್ರತಿಯೊಬ್ಬರಲ್ಲೂ ಸಹಿತ ಮನುಷ್ಯತ್ವ ಎಂಬತಕ್ಕಂಥದ್ದು. ಬೆಳಿಗ್ಗೆ ಈ ದೇವಸ್ಥಾನಕ್ಕೆ ಬಂದು ಇಲ್ಲಿ ನಡೆದಂತಹ ಪೂಜೆ, ನಿಮ್ಮೆಲ್ಲರ ಹಸನ್ಮುಖಿತನ, ನಿಮ್ಮ ಆ ನಗುಮುಖ ವಿಶ್ವಾಸ, ನಿಮ್ಮೆಲ್ಲರ ಆ ಪ್ರೀತಿ ವಿಶ್ವಾಸದಿಂದ ತಾಯಿನ ದರ್ಶನ ಮಾಡಲಿಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಇದು ನಮಗಷ್ಟೇ ಅಲ್ಲ, ಇಡೀ ರಾಜ್ಯದ ಜನತೆಗೆ ಮಾಡಿಕೊಟ್ಟಂಥದ್ದು. ನಮ್ಮ ಜೀ ಕನ್ನಡದ ವಾಹಿನಿಯಿಂದ ಹಾಗೂ ಮಹರ್ಷಿ ವಾಣಿ ಎಂಬತಕ್ಕಂಥ ಕಾರ್ಯಕ್ರಮದ ಮುಖಾಂತರ ಇಲ್ಲಿ ನಡೆದಂತಹ ಪ್ರತಿಯೊಂದು ಮಹಾಭಿಷೇಕದ ಸನ್ನಿವೇಶಗಳನ್ನು ನಾವು ಬಿತ್ತರಿಸ್ತೀವಿ. ಇಡೀ ರಾಜ್ಯ ದೇಶ ನೋಡುವಂತಾಗಲಿ. ಎಲ್ಲ ಭಕ್ತರು ಸಹಿತ ಇಲ್ಲಿಗೆ ಬಂದು ಈ ದೇವಾಲಯದ ಮತ್ತಷ್ಟು ಅಭಿವೃದ್ಧಿ, ದೇವಾಲಯದ ಮತ್ತಷ್ಟು ಕಾಮಗಾರಿಗಳು ನಡೀಬೇಕಾಗಿದೆ. ಇನ್ನಷ್ಟು ವಿಶೇಷವಾಗಿರ್ತಕ್ಕಂಥ ಜೀರ್ಣೋದ್ಧಾರ ಕಾರ್ಯಕ್ರಮಗಳು ಚೆನ್ನಾಗಿ ನಡೀಲಿ, ವಿಶೇಷವಾಗಲಿ, ಒಳ್ಳೆಯದಾಗಲಿ.
ಕಂಡೆ ನಾನು ಗುರುದೇವರ ದಿವ್ಯ ರೂಪದಿ. ಎನಿತು ಜನ್ಮ ಪುಣ್ಯವೋ ಎನಿತು ಜನ್ಮ ಭಾಗ್ಯವೋ, ಕಂಡೆ ನಾನು ಗುರುದೇವರ ದಿವ್ಯ ರೂಪದಿ. ಯಾವ ದೇವರಿತ್ತ ವರವೋ ಯಾರ ಆಶೀರ್ವಾದವೋ, ಯಾವ ದೇವರಿತ್ತ ವರವೋ ಯಾರ ಆಶೀರ್ವಾದವೋ, ಆನಂದ ಗುರೂಜಿರವರ ಪಾದ ಕಂಡೆನಾ. ಗುರುವ ದಿವ್ಯ ಚರಣ ಸ್ಪರ್ಶದಿ ಧನ್ಯಳಾದೆನಾ. ಗುರುದೇವಗೆ ಶರಣಾದೆ. ಗೋವಿಂದನ ಭಕ್ತರ ಭುವಿ ಮೇಲಿನ ದೇವರ ಕಣ್ಣಾರೆ ನಾ ಕಂಡೆ. ಗುರುದೇವಗೆ ಶರಣಾದೆ. ಎನಿತು ಜನ್ಮ ಪುಣ್ಯವೋ ಎನಿತು ಜನ್ಮ ಭಾಗ್ಯವೋ, ಕಂಡೆ ನಾನು ಗುರುದೇವರ ದಿವ್ಯ ರೂಪದಿ. ಗುರುಗಳ ಕಂಡೆ ರಾಜರಾಜೇಶ್ವರಿಯ ಪ್ರೀತಿ ಕಂದನ ಕಂಡೆ. ಶ್ರೀ ಚಕ್ರಾರಾಧನೆಯ ಸಿದ್ಧಿ ಪುರುಷರನ ಕಂಡೆ. ರಾಜರಾಜೇಶ್ವರಿಯ ಪ್ರೀತಿ ಕಂದನ ಕಂಡೆ. ಶ್ರೀ ಚಕ್ರಾರಾಧನೆಯ ಸಿದ್ಧಿ ಪುರುಷರನ ಕಂಡೆ. ಗುರು ಬ್ರಹ್ಮ ನಮೋ, ಗುರು ವಿಷ್ಣು ನಮೋ.
ಜನ್ಮ ಪುಣ್ಯವೋ ಎನಿತು ಜನ್ಮ ಭಾಗ್ಯವೋ ಕಂಡೆ ನಾನು ಗುರುದೇವರ ದಿವ್ಯ ರೂಪದಿ ಎನಿತು ಜನ್ಮ ಪುಣ್ಯವೋ ಎನಿತು ಜನ್ಮ ಭಾಗ್ಯವೋ ಕಂಡೆ ನಾನು ಗುರುದೇವರ ದಿವ್ಯ ರೂಪದಿ ಯಾವ ದೇವರಿತ್ತ ವರವೋ ಯಾರ ಆಶೀರ್ವಾದವೋ ಯಾವ ದೇವರಿತ್ತ ವರವೋ ಯಾರ ಆಶೀರ್ವಾದವೋ ಆನಂದ ಗುರೂಜಿರವರ ಪಾದ ಕಂಡೆನಾ ಗುರುವ ದಿವ್ಯ ಚರಣ ಸ್ಪರ್ಶದಿ ಧನ್ಯಳಾದೆನಾ
ದರ್ಪಣದ ವೇದವೇ ಮಕ್ಕಳ ಅರಿವಿನ ದೀಪವೇ ಅರಿವಿನ ದರ್ಪಣದ ವೇದವೇ ಮಕ್ಕಳ ಅರಿವಿನ ದೀಪವೇ ಬೆಳೆಯುವ ಪೈರುಗಳ ಬಾಗಿಸೋ ಮಹನೀಯ ನಿರ್ಮಲ ಮನಸ್ಸುಗಳ ಪಳಗಿಸೋ ಗುರುವರಿಯ ಆನಂದ ಗುರುದೇವ ವಂದನೆ ಅರಿವಿನ ದರ್ಪಣದ ವೇದವೇ ಮಕ್ಕಳ ಅರಿವಿನ ದೀಪವೇ ಅರಿವಿನ ದರ್ಪಣದ ವೇದವೇ ಮಕ್ಕಳ ಅರಿವಿನ ದೀಪವೇ ಅವರ ಆದರಿಸೋ ರೀತಿ ಕಲಿಸಿ ತಂದೆ ತಾಯಿಯರ ಹಿರಿಮೆ ತಿಳಿಸಿ ಅವರ ಆದರಿಸೋ ರೀತಿ ಕಲಿಸಿ ಹಿರಿಯರ ಗೌರವಿಸೋ ಬುದ್ಧಿ ಮನದಿ ತುಂಬಿಸಿ ಹಿರಿಯರ ಗೌರವಿಸೋ ಬುದ್ಧಿ ಮನದಿ ತುಂಬಿಸಿ ಚೇತನವಾದಂಥ ಆನಂದ ಗುರುವೇ ಅರಿವಿನ ದರ್ಪಣದ ವೇದವೇ ದೀಪವೇ ಅರಿವಿನ ದರ್ಪಣದ ವೇದವೇ ಮಕ್ಕಳ ಅರಿವಿನ ದೀಪವೇ ಉಪದೇಶಿಸಿ ಮನದಿ ಸಂಸ್ಕಾರದ ವೃಕ್ಷವ ಬೆಳೆಸಿ ವೇದ ಶಾಸ್ತ್ರ ಮಂತ್ರ ಉಪದೇಶಿಸಿ ಮನದಿ ಸಂಸ್ಕಾರದ ವೃಕ್ಷವ ಬೆಳೆಸಿ ಸ್ವರದಲ್ಲಿ ಸಂಕಷ್ಟ ತಿಳಿದು ನೋಟದಲ್ಲಿ ನೋವುಗಳ ಅಳೆದು ಶುಭ ತರುವ ಆನಂದ ಗುರುವೇ ಶ್ರೀಚರಣಕ್ಕೆ ಶಿರವ ಮಣಿವೆ ಹಸ್ತದಲ್ಲಿ ಭವಿಷ್ಯ ನುಡಿದ ವನಸಿರಿಯ ಸೌಭಾಗ್ಯ ಸುರಿದ ಬ್ರಹ್ಮರ್ಷಿಯಾನಂದ ಸಿದ್ಧಪೀಠದ ಶ್ರೀ ಗುರುವೇನ ಶಿರವ ಮಣಿವೆ ಶರಣೋ ಗುರುದೇವ
ಹುಣ್ಣಿಮೆದಿನದಿ ಶಶಿಕಿರಣ ಬೆಳಕಲಿ ಕಾಡಿಗೆಯ ಮಾಡಿ ಭಕ್ತರನ್ನು ಕಾಪಾಡೋ ಪ್ರಭುವೇ. ಹುಣ್ಣಿಮೆಯ ದಿನದಿ ಕಡು ವ್ರತವಗೈದು ಮೌನವನ್ನು ಆಚರಿಸೋ ಗುರುವೇ. ಶಶಿಕಿರಣ ಬೆಳಕಲಿ ಕಾಡಿಗೆಯ ಮಾಡಿ ಭಕ್ತರನ್ನು ಕಾಪಾಡೋ ಪ್ರಭುವೇ. ಜಗದ ಬಂಧು ನೀವು, ಭಕ್ತಿಯ ಸಿಂಧು ನೀವು, ಸಿದ್ಧಿಯ ಪುರುಷರು ನೀವು, ನಿಮ್ಮನ್ನು ಮರೆಯುವ ನಾವು. ಬಳೆಯ ಸಿದ್ಧಿಯ ಮಾಡಿ ನೀಡಿ ಸೌಭಾಗ್ಯ ತರುವಂತ ವಿಭುವೇ. ಸ್ವರದಲ್ಲಿ ಸಂಕಷ್ಟ ತಿಳಿದು ನೋಟದಲ್ಲಿ ನೋವುಗಳ ಅಳೆದು ಶುಭ ತರುವಾನಂದ ಗುರುವೇ. ಶ್ರೀಚರಣಕ್ಕೆ ಶಿರವ ಮಣಿವೇ. ಶರಣು ಗುರುದೇವ, ಶರಣು ಗುರುದೇವ, ಶರಣು ಗುರುದೇವ, ಶರಣು ಗುರುದೇವ. ಫಲವನ್ನು ನೀಡಿ ಪ್ರಾಣವನ್ನು ಉಳಿಸಿ ಲೀಲೆಯನು ಗೈದಂಥ ಪ್ರಭುವೇ. ಪ್ರತಿ ಪ್ರಾಣಿ ಪಕ್ಷಿಗಳ ಭಾವನೆಯ ಅರಿತು ಜೀವಿಗಳ ಪಾಲಿಸಿದ ಗುರುವೇ. ಫಲವನ್ನು ನೀಡಿ ಪ್ರಾಣವನ್ನು ಉಳಿಸಿ ಲೀಲೆಯನು ಗೈದಂಥ ಪ್ರಭುವೇ. ಪ್ರತಿ ಪ್ರಾಣಿ ಪಕ್ಷಿಗಳ ಭಾವನೆಯ ಅರಿತು ಜೀವಿಗಳ ಪಾಲಿಸಿದ ಗುರುವೇ. ಜಗದ ಬಂಧು ನೀವು, ಭಕ್ತಿಯ ಸಿಂಧು ನೀವು, ಸಿದ್ಧಿಯ ಪುರುಷರು ನೀವು, ನಿಮ್ಮನ್ನು ಮರೆಯುವ ನಾವು. ವನಸಿರಿ ವೈದ್ಯೋತ್ತಮರೇ, ಶುದ್ಧ ಮನಸ್ಸಿನ ಪುರುಷೋತ್ತಮರೇ. ಸ್ವರದಲ್ಲಿ ಸಂಕಷ್ಟ ತಿಳಿದು ನೋಟದಲ್ಲಿ ನೋವುಗಳ ಅಳೆದು ಶುಭ ತರುವಾನಂದ ಗುರುವೇ. ಶ್ರೀಚರಣಕ್ಕೆ ಶಿರವ ಮಣಿವೇ. ಹಸ್ತದಲ್ಲಿ ಭವಿಷ್ಯ ನುಡಿದ ವನಸಿರಿಯ ಸೌಭಾಗ್ಯ ಸುರಿದ ಬ್ರಹ್ಮರ್ಷಿಯಾನಂದ ಸಿದ್ಧಪೀಠದ ಶ್ರೀ ಗುರುವೇನ ಶಿರವ ಮಣಿವೇ. ಶರಣು ಗುರುದೇವ, ಗುರುವೇ ಆನಂದ ಗುರುವೇ, ಗುರುವೇ ಆನಂದ ಗುರುವೇ. ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಶಾಂತಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಶಾಂತಿ ಗುರುದೇವರ ನುಡಿಗಳು ಶಾಂತಿ ಮಂತ್ರವು, ಗುರುನಾಥರ ಮನವದು ಶಾಂತಿ
ಮೃತ್ಯುವನ್ನು ಗೆದ್ದ ಗುರುನಾಥರು ಶ್ರೀ ಆನಂದ ಗುರೂಜಿ ಬಂದರು. ಮೃತ್ಯುವನ್ನು ಗೆದ್ದ ಗುರುನಾಥರು ಶ್ರೀ ಆನಂದ ಗುರೂಜಿ ಬಂದರು. ಸುಜ್ಞಾನ ದೀವಿಗೆಯ ಬೆಳಗುತ್ತ ಮನದಲ್ಲಿ ಅಜ್ಞಾನ ಕತ್ತಲೆಯ ಕಳೆದರು ಕ್ಷಣದಲ್ಲಿ ಭಕುತರ ಮನೆಯ ಜ್ಯೋತಿ ತಾವಾದರು. ಮೃತ್ಯುವನ್ನು ಗೆದ್ದ ಗುರುನಾಥರು ಶ್ರೀ ಆನಂದ ಗುರೂಜಿ ಬಂದರು. ಅಬಾಲ ವೃದ್ಧರ ವೇದನೆ ಕಳೆದವರು ಮಹರ್ಷಿ ಸಾಂತ್ವನದ ಹರಿಕಾರರು. ಅಬಾಲ ವೃದ್ಧರ ವೇದನೆ ಕಳೆದವರು ಮಹರ್ಷಿ ಸಾಂತ್ವನದ ಹರಿಕಾರರು. ಅರಿವಿನ ದರ್ಪಣದ ಅರಿವಿನ ನಿಧಿಗಿವರು ಸ್ವರ ಜ್ಯೋತಿಷ್ಯದ ಮೌಲ್ಯವ ಬಲ್ಲವರು. ಚಕ್ಷುರ್ಮತಿಯ ಭವಿಷ್ಯ ಪ್ರಮುಖರು. ಮೃತ್ಯುವನ್ನು ಗೆದ್ದ ಗುರುನಾಥರು ಶ್ರೀ ಆನಂದ ಗುರೂಜಿ ಬಂದರು. ಸವೆದ ಜೀವಿಗಳ ಸೇವೆಯ ಮಾಡಲೇನೆ ವೃದ್ಧಾಶ್ರಮವಗೈದ ಧನ್ಯರು ಇವರು. ಸವೆದ ಜೀವಿಗಳ ಸೇವೆಯ ಮಾಡಲೇನೆ ವೃದ್ಧಾಶ್ರಮವಗೈದ ಧನ್ಯರು ಇವರು. ಅರಸಿ ಬಂದವರ ಅಪ್ಪಿ ಹರಸುವರು, ನೊಂದ ಮನಸ್ಸುಗಳ ಸಾಂತ್ವನಗೊಳಿಸುವರು. ವಿಶ್ವ ಪ್ರೇಮಿ ಆನಂದ ಗುರುಗಳು ಮೃತ್ಯುವನ್ನು ಗೆದ್ದ ಗುರುನಾಥರು ಶ್ರೀ ಆನಂದ ಗುರೂಜಿ ಬಂದರು. ಮೃತ್ಯುವನ್ನು ಗೆದ್ದ ಗುರುನಾಥರು ಶ್ರೀ ಆನಂದ ಗುರೂಜಿ ಬಂದರು. ಸುಜ್ಞಾನ ದೇವಿಗೆಯ ಬೆಳಗುತ್ತ ಮನದಲ್ಲಿ ಅಜ್ಞಾನ ಕತ್ತಲೆಯ ಕಳೆದರು ಕ್ಷಣದಲ್ಲಿ ಭಕುತರ ಮನೆಯ ಜ್ಯೋತಿ ತಾವಾದರು. ಮೃತ್ಯುವನ್ನು
ಗೆದ್ದ ಗುರುನಾಥರು ಶ್ರೀ ಆನಂದ ಗುರೂಜಿ ಬಂದರು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಮಂ ಏಕದಂತ ಭಕ್ತಾನಾಂ ಏಕದಂತಮುಪಾಸ್ಮಹೇ. अविनयमपनय विष्णोदमय मनश्शमय विषय मृगतृष्णां भूतदयां विस्तारय तारय संसारसागरतः दिव्यधुनीमकरन्दे परिमलपरिभोगसच्चिदानन्दे श्रीपतिपदारविन्दे भवभयखेदच्चिदे वन्दे कल्याणप्रद गात्राय कामिधार्थ प्रदायिनीं श्रीमद् वेंकटनाथायां श्रीनिवासाय मंगलम. निरंजनाय विद्महे निराभासाय धीमहि तन्नः श्रीनिवास प्रचोदयात्. वेंकटेशो वासुदेवो प्रद्युम्नो वितविक्रमः संकर्षण निरुद्धश्च शेषाद्रिपतिरेव च. ಸಮುದ್ರ ಮಂಥನ ಕಾಲದಲ್ಲಿ ಮಹಾವಿಷ್ಣು ಮೋಹಿನಿ ಅವತಾರವನ್ನು ತಾಳಿ ಅಮೃತವನ್ನು ದೇವತೆಗಳಿಗೆ ಎಲ್ಲರಿಗೂ ಸಹಿತ ಉಣಬಡಿಸಿದರು. ಹಾಗೆ ಸಮುದ್ರ ಮಂಥನ ಕಾಲದಲ್ಲಿ ಬಂದಂತಹದ್ದು ತುಳಸಿ, ಅಶ್ವ ಮತ್ತು ಗೋವು, ಇನ್ನು ಗಜ, ಹಸು, ಆನೆ ಮತ್ತು ವಿಶೇಷವಾಗಿರ್ತಕ್ಕಂಥ ಈ ಒಂದು ಹಸು, ಆನೆ ಮತ್ತು ಕುದುರೆ ಇದೆಲ್ಲವೂ ಸಹಿತ ಸಮುದ್ರ ಮಂಥನ ಕಾಲದಲ್ಲಿ ಬಂದಂತಹದ್ದು. ಅಂತಹದ್ದು ಇವತ್ತಿನ ದಿವಸ ಕಡಲ ತೀರದಲ್ಲಿ, ರಾಜ್ಯದ ದೇಶದ ಪ್ರಪ್ರಥಮವಾಗಿ ಕಡಲ ತೀರದಲ್ಲಿ ಉಡುಪಿ ಕ್ಷೇತ್ರದಲ್ಲಿ ಇವತ್ತಿನ ದಿವಸ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಮುದ್ರ ತಾಣದಲ್ಲಿ ನಡೀತಿರ್ತಕ್ಕಂಥ ಮಹಾಯಾಗ, ಲಕ್ಷ್ಮೀನಾರಾಯಣರ ಮಹಾಯಾಗಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾಗಿರ್ತಕ್ಕಂಥ ಅಶ್ವಪೂಜೆ, ಗೋಪೂಜೆ, ಗಜಪೂಜೆ ಇದೆಲ್ಲವೂ ಸಹಿತ ನಡೀತಾ ಇದೆ. ಹಾಗಾಗಿ ಇದನ್ನು ದರ್ಶನ ಮಾಡ್ತಿರ್ತಕ್ಕಂಥ ಸಮಸ್ತರಿಗೂ ಸಹಿತ ಲಕ್ಷ್ಮೀನಾರಾಯಣರ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ಓಂ ಕೇಶವಾಯ ನಮಃ, ಓಂ ನಾರಾಯಣಾಯ ನಮಃ, ಓಂ ಮಾಧವಾಯ ನಮಃ, ಓಂ ಗೋವಿಂದಾಯ ನಮಃ, ಓಂ ವಿಷ್ಣವೇ ನಮಃ, ಓಂ ಮಧುಸೂದನಾಯ ನಮಃ, ಓಂ ತ್ರಿವಿಕ್ರಮಾಯ ನಮಃ, ಓಂ ವಾಮನಾಯ ನಮಃ, ಓಂ ಶ್ರೀಧರಾಯ ನಮಃ, ಓಂ ಋಷಿಕೇಶಾಯ ನಮಃ, ಓಂ ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಸಂಕರ್ಷಣಾಯ ನಮಃ, ಅನಿರುದ್ಧಾಯ ನಮಃ, ಅಧೋಕ್ಷಜಾಯ ನಮಃ, ನಾರಸಿಂಹಾಯ ನಮಃ. अर्षणद्वारं समर्पयामि, कुङ्कुमद्वारं समर्पयामि, परिमलपत्रपुष्पाणि समर्पयामि. ओम श्रीं अम्बाय नमः. सत्यपिभेदापगमेन ततवाहं नमामकीनस्त्वं. सत्यपिभेदापगमेन ततवाहं नमामकीनस्त्वं. तवाहं नमामकीनस्त्वं. तवाहं नमामकीनस्त्वम्.
दर्शि दृष्टे दृष्टे भवति प्रभवति न भवति किं भवतिरस्कारः मत्स्यादिभिरवतारैरवतारवतावता सदा वसुधां परमेश्वर परिपाल्यो भवता भवतापभीतोऽहम् वदनारविन्द गोविन्द भवजलधिमतन मन्दर परमं धरमपनय त्वं मे भवजलधिमतन मन्दर परमं धरमपनय त्वं मे 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 नारायण करुणामय शरणं करवाणि तावकौ चरणौ इति षट्पदी मदीये वदन सरोजे सदा वसतु नारायण करुणामय शरणं करवाणि तावकौ चरणौ इति षट्पदी मदीये वदन सरोजे सदा वसतु ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿ ಅವರನ್ನು ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಏಳುಕೊಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ ಆಪತ್ಮುಕ್ಕಲವಾಡ ಅನಾಥರಕ್ಷಕ ಗೋವಿಂದ 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 ವಸುದೈವ ಸುತಂ ದೇವಂ ಕಂಸಚಾಣೂರವರ್ಧನಂ ದೇವಕಿ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರುಂ. ಜಗತ್ತಿಗೆ ಗುರುವಾಗಿರ್ತಕ್ಕಂಥ ಕೃಷ್ಣ ಭಗವಂತನ ಕೃಷ್ಣ ಪರಮಾತ್ಮನ ನಾವು ಪ್ರಾರ್ಥನೆ ಮಾಡ್ತಾ ಇವತ್ತು ಒಂದು ಅಭೂತಪೂರ್ವವಾದಂಥ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನು ಇವತ್ತು ನಾವು ಕೈಗೊಳ್ಳಬೇಕಾಗಿದೆ. ಭಾರತ ದೇಶದ ಪ್ರತಿಯೊಬ್ಬ ಭಾರತೀಯರು ಸಹಿತ ಹೆಮ್ಮೆಯಿಂದ ಹೇಳುವಂತಹದ್ದು, ಧರ್ಮ ಜಾಗೃತಿ ಆಗುವಂತಹದ್ದು, ಧರ್ಮೋ ರಕ್ಷಿತಿ ರಕ್ಷಿತಃ, ಧರ್ಮ ಸನ್ಮಾರ್ಗಕ್ಕೋಸ್ಕರ ಇವತ್ತಿನ ದಿವಸ ಮಲ್ಪೆಯ ಕಡಲ ತೀರದಲ್ಲಿ ನಡೀತಿರ್ತಕ್ಕಂಥ ಶ್ರೀ ಲಕ್ಷ್ಮೀನಾರಾಯಣ ಮಹಾಯಜ್ಞವನ್ನು ಬಹಳ ವಿಶೇಷವಾಗಿ ಅರ್ಥಪೂರ್ಣವಾಗಿ ಈ ಭಾಗದ ಸಮಸ್ತರು ಸಹಿತ ಮಂಗಳೂರು, ಉಡುಪಿ, ಕುಂದಾಪುರ ಹಾಗೆ ಹೊರಟ್ರೆ ರಾಜ್ಯದಾದ್ಯಂತ ರಾಜ್ಯದ ಮೂಲ ಮೂಲೆಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಅಭಿಮಾನಿ ದೇವರುಗಳಿಗೂ ನಿಮ್ಮೆಲ್ಲರ ಮನೋಕಾಮನೆಗಳ ಸಿದ್ಧಿಗಾಗಿ ಮಹಾವಿಷ್ಣುವಿನ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಮಂಗಳೂರು, ಉಡುಪಿ, ಕುಂದಾಪುರ ಹಾಗೆ ಹೊರಟ್ರೆ ರಾಜ್ಯದಾದ್ಯಂತ ರಾಜ್ಯದ ಮೂಲ ಮೂಲೆಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಅಭಿಮಾನಿ ದೇವರುಗಳಿಗೂ ನಿಮ್ಮೆಲ್ಲರ ಮನೋಕಾಮನೆಗಳ ಸಿದ್ಧಿಗಾಗಿ ಮಹಾವಿಷ್ಣುವಿನ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಕಲ್ಯಾಣಾತ್ಮದ ಗಾತ್ರಾಯ ಕಾಮಿಧಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯಾಮ್ ಶ್ರೀನಿವಾಸಾಯ ಮಂಗಳಂ. ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾ ಸಮಸ್ತರ ಸಂಕಷ್ಟಗಳು ದೂರ ಆಗಲಿ ಅಂತ ಹೇಳಿ ಇವತ್ತು ವಿಶೇಷವಾಗಿರ್ತಕ್ಕಂಥ ಒಂದು ಅನುಷ್ಠಾನ ನಡೀತಾ ಇದೆ. ಈ ಅನುಷ್ಠಾನದಲ್ಲಿ
ಶುಕ್ಲಪಕ್ಷ ಇದ್ದರೂ ಚಂದ್ರ ನಮ್ಮೊಂದಿಗಿಲ್ಲ. ಆದರೆ ಚಂದ್ರ ಇಲ್ಲದ್ರಿಂದ ನಕ್ಷತ್ರಗಳು ಕಾಣ್ತಾ ಇಲ್ಲ. ಆದರೆ ಈಗ ಕಾಣಬೇಕಾಗಿದೆ ಈ ಭೂಮಿಯಲ್ಲಿ ನಕ್ಷತ್ರಗಳು. ಈ ಭೂಮಿಯಲ್ಲಿ ನಕ್ಷತ್ರ ಕಾಣಬೇಕು ಅಂದರೆ ಬಹುಶಃ ನಿಮ್ಮೆಲ್ಲರ ಹತ್ರ ಒಂದೊಂದು ಮೊಬೈಲ್ ಅಂತೂ ಇದ್ದೇ ಇದೆ. ನಿಮ್ಮ ಮೊಬೈಲ್ ಟಾರ್ಚ್ ಆನ್ ಮಾಡಿ. ನೀವು ನಿಮ್ಮ ಮೊಬೈಲಲ್ಲಿ ಟಾರ್ಚ್ ಆನ್ ಮಾಡಿ, ನೀವು ಹಚ್ಚುವಂಥ ಆ ದೀಪ, ನಿಮ್ಮ ಮೊಬೈಲಲ್ಲಿ ಹಚ್ಚುವಂಥ ಆ ಟಾರ್ಚಿನ ದೀಪ ಅದೇ ದೀಪವಾಗಿರಬೇಕು. ಇಲ್ಲಿ ಲಕ್ಷ್ಮೀನಾರಾಯಣ ಮಹಾಯಜ್ಞಕ್ಕೆ ಒಂದು ಮಹಾ ಸಂಕಲ್ಪವಾಗಬೇಕು. ಈ ವೇದಿಕೆ ಮೇಲಿರ್ತಕ್ಕಂಥ ಸಾಕಷ್ಟು ಜನ ಗಣ್ಯರು ಅವರೆಲ್ಲರೂ ಸಹಿತ ತುಂಬಿ ಹರಿಸುವಂಥ ಈ ಒಂದು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನಕ್ಕೆ ನೀವು ಹಚ್ಚುವಂಥ ಆ ದೀಪ, ಯಾಕೆಂದರೆ ಕಡಲ ತೀರವಾದ್ದರಿಂದ ನಾನು ನಿಮ್ಮೆಲ್ಲರಿಗೂ ಸಹಿತ ದೀಪವನ್ನು ತೆಗೆದುಕೊಂಡು ಬನ್ನಿ, ಈ ಒಂದು ಅನುಷ್ಠಾನವನ್ನು ಮಾಡೋಣ ಅಂತ ನಾನು ಸಂಕಲ್ಪಕ್ಕೆ ಹೇಳಿರಲಿಲ್ಲ. ಆದರೆ ಒಂದು ಸಂತೋಷ ನನಗಿತ್ತು, ನನ್ನ ಅಭಿಮಾನಿ ದೇವರುಗಳು ತಾವೆಲ್ಲರೂ ಸಹಿತ ದೀಪವನ್ನು ಹಚ್ಚದಿದ್ದರೂ ಸಹಿತ ದೀಪದ ಪ್ರತಿರೂಪಿಯಾಗಿರ್ತಕ್ಕಂತಹ ನಿಮ್ಮ ಮೊಬೈಲಲ್ಲಿರ್ತಕ್ಕಂಥ ನಿಮ್ಮ ಟಾರ್ಚ್ ಲೈಟ್ಗಳನ್ನು ಆನ್ ಮಾಡಿದ್ರು ಅದು ದೀಪ ಹಚ್ಚದಷ್ಟೇ ಸಮಾನ. ಇವತ್ತು ನಕ್ಷತ್ರಗಳನ್ನು ನಾವು ಆಕಾಶದಲ್ಲಿ ನೋಡಲಿಕ್ಕಾಗೋದಿಲ್ಲ, ನಕ್ಷತ್ರಗಳನ್ನು ಈ ಭೂಮಿಯಲ್ಲಿ ನಾವು ನೋಡ್ತಾ ಇದ್ದೇನೆ. ಎಲ್ಲರೂ ನಿಮ್ಮ ಮೊಬೈಲ್ ಟಾರ್ಚ್ ಲೈಟ್ ಆನ್ ಮಾಡಿ. ಹಾಗೆ ಟಾರ್ಚ್ ಲೈಟ್ ಎಲ್ಲರೂ ಆನ್ ಮಾಡಿದ ತಕ್ಷಣ ಓಂ ನಮೋ ನಾರಾಯಣಾಯ ಎಂಬತಕ್ಕಂಥ ಶ್ರೀಮನ್ನಾರಾಯಣನ ಆ ಮಹಾಮಂತ್ರವನ್ನು ನಿಮ್ಮ ಗಟ್ಟಿಯಾದಂತಹ ಧ್ವನಿಯಿಂದ, ಆ ಧ್ವನಿಯಿಂದ ನೀವು ನಾರಾಯಣನ ಮಂತ್ರವನ್ನು ಪಠಿಸತಕ್ಕಂಥದ್ದು. ಯಾಕೆಂದರೆ ಸಮುದ್ರ ಕ್ಷೇತ್ರದಲ್ಲಿ ಕಡಲ ತೀರದಲ್ಲಿ ನಡೀತಿರ್ತಕ್ಕಂಥ ಈ ಮಹಾಯಜ್ಞ ನಭೂತೋ ನಭವಿಷ್ಯತ್, ಇನ್ನು ಮುಂದಾಗುತ್ತೋ ಇಲ್ವೋ, ಹಿಂದೆ ಯಾವತ್ತಾಗಿದೆಯೋ ಇಲ್ವೋ ಅದು ನನಗೆ ಗೊತ್ತಿಲ್ಲ. ಆದರೆ ಈ ಭಾಗದಲ್ಲಿ ಇವತ್ತಿನ ದಿವಸ ನಡೀತಿರ್ತಕ್ಕಂಥ ಈ ಮಹಾಯಜ್ಞಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ಈ ನನ್ನ ಅಭಿಮಾನಿ ದೇವರುಗಳು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಶ್ರೀಮನ್ನಾರಾಯಣನ ಜಪಾನುಷ್ಠಾನ ಆಗಲಿ. ಹೇಳಿ ಓಂ ನಮೋ ನಾರಾಯಣಾಯ. ಶ್ರೀಮನ್ನಾರಾಯಣ ನಾರಾಯಣ ಹರಿ ಹರಿ. ಶ್ರೀಮನ್ನಾರಾಯಣ ಹರಿ ಹರಿ. ಭಜಮನ ನಾರಾಯಣ ನಾರಾಯಣ ಹರಿ ಹರಿ. ಜಯ ಜಯ ನಾರಾಯಣ ನಾರಾಯಣ ಹರಿ ಹರಿ. ಶ್ರೀಮನ್ನಾರಾಯಣ ಹರಿ ಹರಿ. ಮಹಾವಿಷ್ಣು ದುಷ್ಟ ಸಂಹಾರಕ್ಕಾಗಿ ತನ್ನ ಚಕ್ರವನ್ನೇ ತಿರುಗಿಸಿದ್ದ. ಆ ಸುದರ್ಶನ ಚಕ್ರ ತರ ನಿಮ್ಮ ಚಕ್ರ ತಿರುಗಲಿ. ನೋಡ್ಲಿಕ್ಕೆ ಏನು ಆನಂದವಾಗಿದೆ ಗೊತ್ತಾ? ರಾಜ್ಯದಾದ್ಯಂತ ನನ್ನ ಪ್ರವಾಸದಲ್ಲಿ ಎಲ್ಲೂ ಇಷ್ಟು ಸೌಂದರ್ಯ ನಾನು ನೋಡಲಿಲ್ಲ, ಎಲ್ಲೂ ಇಂಥ ಭೂಮಿನಲ್ಲಿ ಕಾಣುವಂಥ ನಕ್ಷತ್ರಗಳನ್ನು ನಾನು ನೋಡಲಿಲ್ಲ. ಇಡೀ ರಾಜ್ಯದಾದ್ಯಂತ ನಾನು ಪ್ರಯಾಣ ಆಗಿದೆ. ಉಡುಪಿ ಕ್ಷೇತ್ರದಲ್ಲಿ ಮಲ್ಪೆ ಕಡಲ ತೀರದಲ್ಲಿ ಕಾಣ್ತಿರ್ತಕ್ಕಂಥ ಈ ನಕ್ಷತ್ರಗಳು ನಭೂತೋ ನಭವಿಷ್ಯತ್ತು. ಇನ್ನೊಮ್ಮೆ ಇಂತಹ ನಕ್ಷತ್ರಗಳು ಕಾಣುತ್ತೋ ಇಲ್ವೋ ಅದನ್ನು ಗೊತ್ತಿಲ್ಲ. ಆದ್ರೆ ಇವತ್ತು ಕಾಣ್ತಿರ್ತಕ್ಕಂಥ ಈ ನಕ್ಷತ್ರ ಕಡಲ ತೀರದಲ್ಲಿ ಅತಿ ಶೀಘ್ರದಲ್ಲೇ, ಕಡಲ ತೀರದಲ್ಲಿ ಅತಿ ಶೀಘ್ರದಲ್ಲೇ ಶ್ರೀ ಮಹಾಲಕ್ಷ್ಮಿ ನಮೋಸ್ತುತೆ ಎಂಬತಕ್ಕಂಥ ಕಾರ್ಯಕ್ರಮವನ್ನ ಇದೇ ನನ್ನ ಶಿಷ್ಯ ವರ್ಗವನ್ನು ಸೇರಿಸಿಕೊಂಡು ಇವತ್ತಿನ ದಿವಸ, ಇವತ್ತು ಯಾರ್ಯಾರೆಲ್ಲ ನನ್ನ ಈ ಕಾರ್ಯಕ್ರಮಕ್ಕೆ ಸಹಾಯದಲ್ಲಿ ನನ್ನಿಂದ ಬೆನ್ನಿಂದ ನಿಂತಿದ್ದಾರೋ ಇವರೆಲ್ಲರ ಸಮ್ಮುಖದಲ್ಲಿ ನಮ್ಮ ಕೃಷ್ಣಮೂರ್ತಿಯವರು, ಉದಯ್ ಶೆಟ್ರು, ಜೀವನ್ ಕುಮಾರ್ ಹಾಗೂ ಇನ್ನೂ ಸಾಕಷ್ಟು ಜನ, ಹಲವಾರು ಭಜನಾ ಮಂಡಳಿಗಳು, ಧಾರ್ಮಿಕ ರಥಯಾತ್ರೆ ಎಳಿತಿರ್ತಕ್ಕಂಥ ನನ್ನ ಅಣ್ಣ ತಮ್ಮಂದರು, ಉಡುಪಿ ಮತ್ತು ಮಂಗಳೂರು ಸುತ್ತಮುತ್ತ ಭಾಗದಲ್ಲಿರ್ತಕ್ಕಂಥ ಎಲ್ಲ ಉದ್ಯಮಿಗಳು,
ಈ ಧರ್ಮದ ರಥಯಾತ್ರೆ ಎಳೆಯತಕ್ಕಂಥ ಪ್ರತಿಯೊಬ್ಬ ಅಣ್ಣ ತಮ್ಮಂದಿರು, ಆಧ್ಯಾತ್ಮಿಕ ಧಾರ್ಮಿಕತೆಯನ್ನು ನಿರಂತರವಾಗಿ ನಂಬಿ ಬದುಕ್ತಿರ್ತಕ್ಕಂಥ ನನ್ನ ಅರ್ಚಕ ವರ್ಗ, ಇವತ್ತಿನ ದಿವಸ ಆಗಮ ಶಾಸ್ತ್ರ ಪ್ರಕಾರ ಲಕ್ಷ್ಮೀನಾರಾಯಣ ಮಹಾಯಜ್ಞವನ್ನು ನಡೆಸ್ತಿರ್ತಕ್ಕಂಥ ಅರ್ಚಕರಿಗೂ ಎಲ್ಲರಿಗೂ ಸಹಿತ ಭಗವಂತ ಶ್ರೀಮನ್ ನಾರಾಯಣ ಅನುಗ್ರಹ ಮಾಡಲಿ. ನಿಮ್ಮೆಲ್ಲರ ಕಷ್ಟಗಳು ದೂರ ಆಗ್ಲಿಕ್ಕೋಸ್ಕರ ಅತಿ ಶೀಘ್ರವಾಗಿ ಮಹಾಲಕ್ಷ್ಮಿ ನಮೋಸ್ತುತೆ ಎಂಬತಕ್ಕಂಥ ಕಾರ್ಯಕ್ರಮವನ್ನ ಇದೇ ಕಡಲ ತೀರದಲ್ಲಿ ಇವತ್ತಿನ ದಿವಸ ಸಾಧ್ಯವಾದರೆ ನಾನು ಆ ಡೇಟು ನಿಮ್ಗೆ ಅನೌನ್ಸ್ ಮಾಡಿಬಿಡ್ತೇನೆ. ಸದ್ಯದಲ್ಲೇ ನಾನು ಬರ್ತೀನಿ ಪುನಃ ಈ ಭಾಗಕ್ಕೆ. ನೀವು ನನ್ನ ಮೇಲೆ ತೋರಿಸಿರ್ತಕ್ಕಂಥ ನಿಮ್ಮ ಈ ಪ್ರೀತಿ ವಿಶ್ವಾಸಕ್ಕೆ ಅತಿ ಶೀಘ್ರದಲ್ಲೇ ಇದೇ ಕಡಲ ತೀರಕ್ಕೆ ಮತ್ತೊಮ್ಮೆ ನನ್ನ ಪ್ರಯಾಣ ಇದೆ. ಮಹರ್ಷಿ ಧರ್ಮಯಾತ್ರೆ ಎಂಬತಕ್ಕಂಥದ್ದು ಕಡಲ ತೀರದಲ್ಲಿ ಮತ್ತೊಮ್ಮೆ ವಿಶೇಷವಾಗಿ ಗಜವಾಹನೋತ್ಸವ, ಅಶ್ವವಾಹನೋತ್ಸವ ಮತ್ತು ವಿಶೇಷವಾಗಿರ್ತಕ್ಕಂಥ ಗೋವಾಹನೋತ್ಸವ, ಒಂದು ತುಳಸಿ ಗಿಡ, ಇದಿಷ್ಟನ್ನು ಸಹಿತ ಈ ಉಡುಪಿ ಮೇನ್ ಮುಖ್ಯವಾಗಿರ್ತಕ್ಕಂತಹ ಉಡುಪಿಯ ಮುಖ್ಯ ರಸ್ತೆಗಳಲ್ಲಿ ಮೆರವಣಿಗೆ ಮುಖಾಂತರ ಬಂದು ಈ ಸಮುದ್ರದ ಅನುಷ್ಠಾನವನ್ನು ಮಾಡೋಣ. ತಾವೆಲ್ಲರೂ ಸುಸ್ತಾಗಿದ್ದೀರಿ, ಕೈ ಇಳಿಸಿ. ಗೋವಿಂದ ಗೋವಿಂದ ಗೋವಿಂದ. ನಿಮ್ಮೆಲ್ಲರ ಹೆಸರಲ್ಲಿ ನಾನು ಆ ಮಹಾಯಾಗದಲ್ಲಿ ಕೂತು ಒಂದು ಸಂಕಲ್ಪವನ್ನು ಮಾಡಿ ಬರ್ತೇನೆ. ತಾವೆಲ್ಲರೂ ಸಹಿತ ನಾನು ಹೇಳ್ಕೊಡುವಂಥ ಸಂಕಲ್ಪವನ್ನು ಹೇಳಿಕೊಂಡು ಶ್ರದ್ಧಾಭಕ್ತಿಯಿಂದ ತಾವೆಲ್ಲರೂ ಸಹಿತ ಸಮಾಧಾನ ಚಿತ್ತರಾಗಿರಿ. ಸಮಯ ಎಷ್ಟೇ ಹೊತ್ತಾಗಲಿ ನೆಮ್ಮದಿಯುತವಾಗಿ ನೀವು ಕೇಳುವಂತಹ ಪ್ರಶ್ನೆಗಳಿಗೂ ಸಹಿತ ನನ್ನಿಂದ ಉತ್ತರ ಇದೆ. ಇವತ್ತಿನ ದಿವಸ ನೀವು ಕೇಳುವಂಥ ಪ್ರಶ್ನೆಗಳಿಗೆ ನನ್ನಿಂದ ಉತ್ತರ ಇದೆ. ಸಮಸ್ಯೆಗೊಂದು ಪರಿಹಾರ ಹುಡುಕೋಣ, ಪ್ರತಿಯೊಬ್ಬರು ಆರೋಗ್ಯವಾಗಿರೋಣ, ಪ್ರತಿಯೊಬ್ಬರ ಕುಟುಂಬದಲ್ಲೂ ಸಂಸ್ಕಾರ ಸಂಸ್ಕೃತಿ ಎಂಬತಕ್ಕಂಥದ್ದನ್ನು ತಲೆ ಎತ್ತುವಂತೆ ಮಾಡೋಣ. ಪ್ರತಿಯೊಬ್ಬರ ಮನೆ ಮಕ್ಕಳು ಸಹಿತ ಜ್ಞಾನವಂತರಾಗಿ ವಿದ್ಯಾವಂತರಾಗಿ ಯಾವೊಂದು ಕುಟುಂಬ ಸಹಿತ ಬಡವರ್ಗದಾಗಿರಬಾರ್ದು. ಆನಂದ್ ಗುರುಜಿಯವರ ಜಾತಿ ಮತ ಭೇದವಿಲ್ಲ, ಮೇಲು ಕೀಳು ಎಂಬತಕ್ಕಂಥದ್ದು ನನ್ನ ಹತ್ರ ಇಲ್ಲ. ನನಗೆಲ್ಲ ನನ್ನ ಹಿಂದೆ ಬಂದಿರತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರು ಅಕ್ಕ ತಂಗಿ ಸಹಿತ ಭಗವಂತನ ಸಂಪೂರ್ಣ ಅನುಗ್ರಹ ಉಂಟಾಗಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡಿ, ಲಕ್ಷ್ಮೀನಾರಾಯಣ ಮಹಾಯಜ್ಞದ ಮಹಾಪೂರ್ಣಾವತಿ ಕಾಲ ಸನ್ನಿಹಿತವಾಗ್ತಾ ಇದೆ. ಅದಕ್ಕೂ ಮುನ್ನ ಒಂದಿಷ್ಟು ಯಜ್ಞದ ವಿಶೇಷವಾಗಿರ್ತಕ್ಕಂಥ ಸಂಕಲ್ಪವನ್ನು ಮಾಡಿ ಪುನಃ ನಾನು ನಿಮ್ಮನ್ನು ಉದ್ದೇಶಿಸಿ ಮಾತಾಡ್ತೇನೆ. ಈ ಮಧ್ಯದಲ್ಲಿ ಸಾಕಷ್ಟು ಜನ ಗಣ್ಯರಿದ್ದಾರೆ, ಅತಿಥಿಗಳಿದ್ದಾರೆ. ಇವ್ರನ್ನೆಲ್ಲರೂ ಸಹಿತ ವೇದಿಕೆಗೆ ಆಹ್ವಾನಿಸೋಣ.